ನಮಸ್ಕಾರ. 2026ನೇ ಬಸವ ಜಯಂತಿ ಆಚರಣೆ ಕುರಿತಂತೆ ಈ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಈ ಸಂದರ್ಭದಲ್ಲಿ ಹೇಳುವುದೇನಂತಂದ್ರ, ಬಸವಣ್ಣನವರು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನ ಹುಟ್ಟುಹಾಕಿದಂಥವರು. ಯಾವುದೇ ಜಾತಿ ಮತ ಯಾವುದನ್ನು ಎಣಿಸದೆ ಎಲ್ಲರೂ ಸಮಾನರು ಅಂತಕ್ಕಂತಹ ಒಂದು ವಿಚಾರವನ್ನ ಬಿತ್ತಿದಂಥವರು. ಮಹಿಳೆಯರಿಗೂ ಕೂಡ ಸಮಾನ ಅವಕಾಶ ಸಿಗಲಿ ಅಂತ ಹೇಳಿ ಅವರಿಗೂ ಕೂಡ ಶಿಕ್ಷಣವನ್ನ ಹಾಗೂ ಮತ್ತಿತರ ಎಲ್ಲ ಸೌಕರ್ಯಗಳನ್ನ ದೊರಕಿಸಿಕೊಡಬೇಕು ಅನ್ನತಕ್ಕಂಥ ಒಂದು ವಿಚಾರಧಾರೆಯನ್ನ ಮಂಡಿಸಿ ಅವರನ್ನು ಕೂಡ ಮುಖ್ಯ ವಾಹಿನಿಗೆ ತಂದಿರತಕ್ಕಂಥವರು. ಅದಲ್ಲದೆ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನ ಅನುಭವ ಮಂಟಪದ ಒಂದು ರೀತಿಯಲ್ಲಿ ತೋರಿಸಿದಂಥವರು. ಇಂತಹ ಒಬ್ಬ ಮಹಾನ್ ಶರಣ ಬಸವಣ್ಣನವರ ಜಯಂತಿಯನ್ನ ನಾವು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ರಾಷ್ಟ್ರೀಯ ಬಸವದಳ ಎತ್ತಿನಕೇರಿ ಹಾಗೂ ಕಿತ್ತೂರು ಘಟಕದ ವತಿಯಿಂದ ಈ ಬಸವ ಜಯಂತಿಯನ್ನ ಏಪ್ರಿಲ್ 20ನೇ ತಾರೀಕಿನಂದು ಆಚರಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅರಳಿಕಟ್ಟಿ ವೃತ್ತದಿಂದ ರಾಣಿ ಚೆನ್ನಮ್ಮನ ಸರ್ಕಲ್ ವರೆಗೆ ಅವರ ಜಯಂತಿಯ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೋಮವಾರ ಸಾಯಂಕಾಲ 4 ಗಂಟೆಗೆ ಬಸವಣ್ಣನವರ ಭಾವಚಿತ್ರದ ಭವ್ಯ ಮೆರವಣಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಬಸವದಳದ ಸದಸ್ಯರು ಹಾಗೂ ಎಲ್ಲ ಕಿತ್ತೂರಿನ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಸಾರ್ವಜನಿಕರು ಈ ಒಂದು ಜಯಂತಿಯಲ್ಲಿ ಭಾಗವಹಿಸಬೇಕು. ಅದರ ನಂತರ ಚೆನ್ನಮ್ಮ ಸರ್ಕಲ್ನಲ್ಲಿ ಮಹಾ ಅನ್ನಪ್ರಸಾದ ಜರುಗಲಿದೆ. ಅದರಲ್ಲಿ ಪ್ರಸಾದವನ್ನು ಕೂಡ ಎಲ್ಲರೂ ತೆಗೆದುಕೊಳ್ಳಬೇಕನ್ನತಕ್ಕಂಥ ಒಂದು ಮಾತನ್ನ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. 12ನೇ ಶತಮಾನದಲ್ಲಿ ಜಡ್ಡುಗಟ್ಟಿದ ಅಂಧ ಬೆಳವಣಿಗೆಗಳನ್ನ, ಅಂಧ ಆಚರಣೆಗಳನ್ನ ಅಳುಕಿಸಿ ಇಡೀ ವಿಶ್ವ ವಿನೂತನವಾದಂತಹ ಒಂದು ಅನುಭವ ಮಂಟಪವನ್ನ ಪ್ರಜಾ ಸಂಸತ್ತನ್ನ ವಿಶ್ವಗುರು ಬಸವಣ್ಣವರು ಕೊಟ್ಟರು. ದೇವ ಭಾಷೆಯಾದಂತಹ ಸಂಸ್ಕೃತ ಭಾಷೆಯನ್ನ ಅಳಿಸಿ ಹಾಕಿ ಅಚ್ಚ ಕನ್ನಡದಲ್ಲಿಯೇ ವಚನ ಸಾಹಿತ್ಯದ ರಚನೆ ಆಯಿತು. ಅದು ಪ್ರತಿಯೊಬ್ಬರಿಗೂ ತಿಳಿಯುವಂತಾದ್ದರಿಂದ ಅಂತ್ಯಜರಿಂದ ಹಿಡಿದು ಹಾರೂರವರೆಗೂ ಸಹ ಈ ಧರ್ಮಕ್ಕೆ ಬಂದವರು ಸೇರ್ತಾರೆ. ಈ 15ನೇ ಶತಮಾನದಲ್ಲಿ ತೋಂಟದ ಸಿದ್ಧಲಿಂಗ ಯತಿಗಳು 701 ಯತಿಗಳನ್ನ ತಯಾರು ಮಾಡಿ ಈ ಧರ್ಮದ ಒಂದು ಪ್ರಚಾರವನ್ನ ಮಾಡ್ತಾರೆ. ಆನಂತರ 19ನೇ ಶತಮಾನದಲ್ಲಿ ಪಗು ಹಳಕಟ್ಟಿ ಅವರ ಕತ್ತಲೆ ಕೋಣೆಯಲ್ಲಿ ಕೊಳೆಯುತ್ತಿದ್ದಂತಹ ವಚನ ಸಾಹಿತ್ಯವನ್ನ ಕ್ರೋಢೀಕರಿಸಿ ಪಗು ಹಳಕಟ್ಟಿಯವರು ಅದನ್ನ ಪ್ರಿಂಟ್ ಮಾಡಿಸ್ತಾರೆ. ಆನಂತರ ಆ ಸಾಹಿತ್ಯವನ್ನ ಯೂನಿವರ್ಸಿಟಿಯಲ್ಲಿ ಒಂದು ಕಡೆ ಕೂಡಿಟ್ಟಿರುವಾಗ ಪೂಜ್ಯ ಶ್ರೀ ಲಿಂಗಾನಂದ ಮಹಾಸ್ವಾಮಿಗಳವರು ಬಂದು ಅದನ್ನ ಪ್ರತಿ ಮನೆಗೂ ಮನಮನಕ್ಕೂ ಆ ವಚನ ಸಾಹಿತ್ಯವನ್ನ ಮುಟ್ಟಿಸಿದ್ದಾರೆ ಎಂಬುದನ್ನ ನೀವೆಲ್ಲ ತಿಳಿದುಕೊಳ್ಬೇಕಾಗ್ತದೆ. ನಮ್ಮ ಸಮಾಜಕ್ಕೆ ಬಸವಣ್ಣವರು ಅಂದ್ರೆ ಯಾರು, ಅದರ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸಬೇಕಾಗಿದೆ. ನಮ್ಮಲ್ಲಿ ಗುರುಗಳು ಬಹಳ ಜನ ಇದ್ದಾರೆ, ಆದರೆ ಬಸವಣ್ಣವರು ನಮ್ಮ ಧರ್ಮ ಗುರು ಅನ್ನೋದನ್ನ ಪ್ರತಿಯೊಬ್ಬರಿಗೆ ಮನವರಿಕೆ ಮಾಡಿಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು ಪ್ರತಿ ವರ್ಷವೂ ಸಹ ಈ ಬಸವ ಜಯಂತಿಯ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ದಿನಾಂಕ 20/4/2026 ಕಿತ್ತೂರಿನಲ್ಲಿ ಒಂದು ಬೃಹತ್ ಮೆರವಣಿಗೆ ಮಾಡುವುದರ ಮುಖಾಂತರ ಸಮಾಜದಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ರು, ಮಾಜಿ ಶಾಸಕರಾದಂತಹ ದೊಡ್ಡಗೌಡರು, ಇನ್ನುಳಿದ ಎಲ್ಲಾ ರಾಜಕೀಯ ನೇತಾರರು
ಈ ಕಾರ್ಯಕ್ರಮದ ಚಾಲನೆಯನ್ನ ಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಕಾರಣ ಸಾರ್ವಜನಿಕರು ಎಲ್ಲರೂ ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ. ಶರಣು ಶರಣಾರ್ಥಿಗಳು. ಇಡೀ ಜಗತ್ತಿನಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಆಚರಣೆಯಲ್ಲಿ ತಂದಿದ್ದಾರೆ. ಅದೇ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಲಂಡನ್ ಮತ್ತು ಅಮೆರಿಕ ಮತ್ತು ಸೌದಿ ಅರೇಬಿಯಾ ಹೀಗೆ ಹಲವಾರು ದೇಶಗಳಲ್ಲಿ ಬಸವಣ್ಣನವರ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಪ್ರಥಮವಾಗಿ ನಮ್ಮ ಹರ್ಡೇಕರ ಮಂಜಪ್ಪನವರು ಈ ಬಸವ ಜಯಂತಿಯನ್ನ ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಇಡೀ ವಿಶ್ವದಲ್ಲಿ ಈ ಬಸವ ಜಯಂತಿಯನ್ನು 893ನೇ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ತರ ನಾವು ಕೂಡ ನಮ್ಮ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಬಸವದಳ ಮತ್ತು ಕಿತ್ತೂರು ತಾಲೂಕಾ ಘಟಕದ ವತಿಯಿಂದ ಇಡೀ ಕಿತ್ತೂರಿನಲ್ಲಿ ಒಂದು ದೊಡ್ಡ ಬೃಹತ್ವಾದ ಮೆರವಣಿಗೆಯಲ್ಲಿ ಭಾಗವಹಿಸಿ ಎಲ್ಲ ಶರಣ ಬಂಧುಗಳಲ್ಲಿ ಬಂದು ಭಾಗಿಯಾಗಿ ಬಸವಣ್ಣನ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿ ಮಾಡ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ ಅಂತ ತಿಳಿಸ್ತಾ, ಈ ಒಂದು 893ನೇ ಒಂದು ಬಸವ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ರಾಣಿ ಚೆನ್ನಮ್ಮನ ನಾಡಿನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಬೃಹತ್ ಆಗಿರ್ತಕ್ಕಂತ ಒಂದು ಮೆರವಣಿಗೆಯನ್ನ ನಾವು ಮಾಡಿಕೊಂಡಿದ್ದೇವೆ. ಆದ ಕಾರಣ ಈ ಒಂದು ಕಿತ್ತೂರಿನ ತಾಲೂಕಾ ಘಟಕದಲ್ಲಿರ್ತಕ್ಕಂಥ ಎಲ್ಲ ಬಸವಾಭಿಮಾನಿಗಳು ಹಾಗೂ ಬಸವಪರ ಸಂಘಟನೆದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಹೇಳಿ ಅವರಿಗೆ ನಾನು ಕೋರಿಕೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇಷ್ಟೊಳ್ಳೆ ನನ್ನ ಮಾತುಗಳನ್ನು. ಓಂ ಶ್ರೀ ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಇವು 893ನೇ ಬಸವ ಜಯಂತಿ ಕಾರ್ಯಕ್ರಮ ನಾವು ಎಲ್ಲ ಬಸವಪರ ಸಂಘಟನೆಯವರು ಹಾಗೂ ಬಸವ ಜಯಂತಿ ಸಮಿತಿಯ ವತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ.